ರಂಗಾಪುರ ಎಂಬ ಊರಿನಲ್ಲಿ 3 ಸಹೋದರರು ವಾಸಿಸುತ್ತಿದ್ದರು. ಹಿರಿಯನ ಹೆಸರು ಭೀಮಣ್ಣ, ಮಧ್ಯನ ಹೆಸರು ಲಲ್ಲಣ್ಣ ಮತ್ತು ಕಿರಿಯನ ಹೆಸರು ಭೋಳಣ್ಣ. ಅವರ ತಂದೆಯವರು ನಿಧನರಾಗಿದ್ದರು. 3 ವಿವಾಹವಾಗಿತ್ತು. ಒಂದು ದಿನ 3 ಸಹೋದರರು ತಂದೆಯ ಆಸ್ತಿಯನ್ನು ಹಂಚಿಕೊಳ್ಳುತ್ತಿದ್ದರು. ಆಹಾ, ನೋಡಿ ಸಹೋದರರೇ, ನಾನು ಹಿರಿಯನು ಆದ್ದರಿಂದ ಆಸ್ತಿ ಹಂಚಿಕೆಯ ಕೆಲಸ ನಾನೇ ಮಾಡುತ್ತೇನೆ. ನಿಮಗೆಲ್ಲರಿಗೂ ಒಪ್ಪಿಗೆ ಏನು? ಅಣ್ಣ, ನಾನು ಮಧ್ಯನು. ನೀವು ಏನು ಹೇಳಿದ್ರೂ ನನಗೆ ಒಪ್ಪಿಗೆ ಇದೆ. ಅಣ್ಣಂದಿರೇ, ನೀವಿಬ್ಬರೂ ನನ್ನ ಹಿರಿಯ ಅಣ್ಣಂದಿರು, ನಾನು ಕಿರಿಯವನು. ನೀವು ಏನು ನಿರ್ಧಾರ ಮಾಡುತ್ತೀರೋ ಅದನ್ನು ನಾನು ಸ್ವೀಕರಿಸುತ್ತೇನೆ. ತಂದೆಯವರು ಹೋದ ನಂತರ ನಿಮ್ಮಿಬ್ಬರನ್ನು ನಾನು ತಂದೆಯಂತೆ ಭಾವಿಸುತ್ತೇನೆ. ಹಾಗಾದರೆ ಚೆನ್ನಾಗಿದೆ. ಮೊದಲು ನಮ್ಮ ಹೊಲಗಳನ್ನು ಹಂಚಿಕೊಳ್ಳೋಣ. ನೋಡಿ ಸಹೋದರರೇ, ನಮಗೆ 2 ಹೊಲಗಳು ಮತ್ತು 1 ಮೇಡು ಇದೆ. ನಾವು 3 ಸಹೋದರರು. ಆದ್ದರಿಂದ 2 ಹೊಲಗಳಲ್ಲಿ 1 ನನ್ನದು ಮತ್ತು 1 ಲಲ್ಲಣ್ಣನದು. ಬಾಕಿ ಉಳಿದ ಮೇಡು ಕಿರಿಯ ಸಹೋದರ ಭೋಳಣ್ಣನದು. ಅರೆ ವಾಹ್, ಬಹಳ ಚೆನ್ನಾದ ನಿರ್ಧಾರ ಅಣ್ಣ. ನನಗೆ ಒಪ್ಪಿಗೆ ಇದೆ. ಹೌದು ಅಣ್ಣ, ನನಗೂ ಒಪ್ಪಿಗೆ ಇದೆ. ಈಗ ಬನ್ನಿ, ತಂದೆಯವರು ನೆಟ್ಟಿದ್ದ ಮಾವಿನ ಮರದ ಬಳಿ ಹೋಗೋಣ. 3 ಸಹೋದರರು ಮಾವಿನ ಮರದ ಬಳಿ ಬರ್ತಾರೆ. ಮರಕ್ಕೆ 2 ದೊಡ್ಡ ಕೊಂಬೆಗಳಿದ್ದವು. 2 ಕೊಂಬೆಗಳಲ್ಲಿ ಮಾವಿನ ಹಣ್ಣುಗಳು ತುಂಬಿಕೊಂಡಿದ್ದವು. ನೋಡಿ ಸಹೋದರರೇ, ಇದು ಮಾವಿನ ಮರ. ಇದನ್ನು ಹಂಚಿಕೊಳ್ಳೋಣ. ಇಲ್ಲಿ 2 ಕೊಂಬೆಗಳು ಮತ್ತು 1 ಬೇರು ಇದೆ. ಈ 2 ಕೊಂಬೆಗಳಲ್ಲಿ 1 ನನ್ನದು, 1 ಲಲ್ಲಣ್ಣನದು. ಬೇರು ಭೋಳಣ್ಣನದು. ಬಹಳ ಚೆನ್ನಾಗಿದೆ ಅಣ್ಣ. ಈ ನಿರ್ಧಾರವು ನನಗೆ ಒಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ ಅಣ್ಣ. ನೀವು ಹಿರಿಯರು, ನಾನು ಕಿರಿಯವನು. ನಿಮ್ಮ ನಿರ್ಧಾರವನ್ನು ನಾನು ಹೇಗೆ ತಿರಸ್ಕರಿಸಲಿ? 3 ಮನೆಯ ಬಳಿ ಬರುತ್ತಾರೆ. ಈಗ ಮನೆಯ ಹಂಚಿಕೆ ಮಾಡೋಣ. ಈ ಮನೆಯಲ್ಲಿ 4 ಕೊಠಡಿಗಳು ಮತ್ತು 1 ಛಾವಣಿ ಇದೆ. 2 ಕೊಠಡಿಗಳು ನನ್ನವು, 2 ಕೊಠಡಿಗಳು ಲಲ್ಲಣ್ಣನವು. ಬಾಕಿ ಉಳಿದ ಕಪ್ಪರದ ಛಾವಣಿ ಭೋಳಣ್ಣನದು. ಭೀಮಣ್ಣನ ಈ ನಿರ್ಧಾರದಿಂದ ಭೋಳಣ್ಣ ಬಹಳ ದುಃಖಿತನಾಗುತ್ತಾನೆ. ಆದರೂ ಹಿರಿಯ ಅಣ್ಣನ ನಿರ್ಧಾರವನ್ನು ಮಾಡಿ ಏನೂ ಹೇಳುವುದಿಲ್ಲ. ಹೀಗೆ ಮನೆಯ ಹಂಚಿಕೆಯೂ ಮುಗಿಯುತ್ತದೆ. ಅಣ್ಣ, ಹೊಲ, ಮರ ಮತ್ತು ಮನೆಯ ನಂತರ ಇನ್ನೊಂದು ಮುಖ್ಯ ವಿಷಯವನ್ನು ನೀವು ಮರೆತು ಬಿಟ್ಟಿದ್ದೀರಿ. ಅರೆ ಲಲ್ಲಣ್ಣ, ಯಾವ ಮುಖ್ಯ ವಿಷಯ? ನನಗೆ ನೆನಪಿಲ್ಲ. ನೀನ್ ನೆನಪಿಸ್ತೀಯಾ? ಅಣ್ಣ, ತಂದೆಯವರು ನಮ್ಮ 3 ಕೆಲವು ಹಣವನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನು ಹೇಗೆ ಮರೆಯಬಹುದು? ಅಯ್ಯೋ ಹೌದು, ನೆನಪಾಯ್ತು. ಸ್ವಲ್ಪ ಕಾಯಿರಿ, ನಾನು ತಂದು ಕೊಡ್ತೇನೆ. ಭೀಮಣ್ಣ ಮನೆಯೊಳಗಿಂದ 1 ಮಡಕೆ ತಂದು ಕೊಡ್ತಾನೆ. ಅದರಲ್ಲಿ ಅನೇಕ ನಾಣ್ಯಗಳಿದ್ದವು. ಕೆಲವು ಹಳೆಯ ಕಾಲದ ನಾಣ್ಯಗಳೂ ಇದ್ದವು. ನೋಡಿ ಸಹೋದರರೇ, ಇಲ್ಲಿ 2 ರೀತಿಯ ನಾಣ್ಯಗಳಿವೆ. ಒಂದು ವರ್ತಮಾನದಲ್ಲಿ ಚಾಲ್ತಿಯಲ್ಲಿರುವ ನಾಣ್ಯಗಳು, ಇನ್ನೊಂದು ನಮ್ಮ ಅಜ್ಜನ ಕಾಲದ ಹಳೆಯ ನಾಣ್ಯಗಳು. ಅವು ವಿಚಿತ್ರ ಲೋಹಗಳಿಂದ ಮಾಡಲ್ಪಟ್ಟಿವೆ. ಅಣ್ಣ, ಈ ನಾಣ್ಯಗಳನ್ನು ಹೇಗೆ ಹಂಚುವಿರಿ? ಈಗಿನ ಕಾಲದಲ್ಲಿ ಚಾಲ್ತಿಯಲ್ಲಿರುವ ನಾಣ್ಯಗಳು ನನ್ನದು ಮತ್ತು ಲಲ್ಲಣ್ಣನದು. ಬಹಳ ಹಳೆಯ ಕಾಲದ ನಾಣ್ಯಗಳು ಭೋಳಣ್ಣನವು. ಹೀಗೆ 2 ಸಹೋದರರು ಹಣವನ್ನು ತೆಗೆದುಕೊಳ್ಳುತ್ತಾರೆ. ನೋಡು ಭೋಳಣ್ಣ, ಹಳೆಯ ನಾಣ್ಯಗಳಲ್ಲಿ ಕೇವಲ 4 ಮಾತ್ರ ಬಾಕಿ ಉಳಿದಿವೆ. ನೀನ್ ಬೇಕಾದ್ರೆ ಈ 4 ನಾಣ್ಯಗಳನ್ನ ತೆಗೆದುಕೊಳ್ಬಹುದು. ಅಣ್ಣಂದಿರೇ, ನೀವಿಬ್ಬರೂ ಎಲ್ಲಾ ಹಣವನ್ನು ತೆಗೆದುಕೊಂಡಿದ್ದೀರಿ. ನನ್ನ ಭಾಗ್ಯದಲ್ಲಿ ಕೇವಲ ಈ 4 ರೂಪಾಯಿ ಮಾತ್ರ ಬರೆದಿದ್ದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಭೋಳಣ್ಣ ತನ್ನ ಭಾಗದ 4 ನಾಣ್ಯಗಳನ್ನು ತೆಗೆದುಕೊಂಡು ಮನೆಯೊಳಗೆ ಹೋಗುತ್ತಿರುವಾಗ ಭೀಮಣ್ಣ ತಡೆಯುತ್ತಾನೆ. ಅರೆ ಭೋಳಣ್ಣ, ನೀನು ಹುಚ್ಚನಾದೆಯಾ? ನೀನು ಕೇಳಲಿಲ್ವೇ? ಆಸ್ತಿ ಹಂಚಿಕೆಯ ಮುಗಿದಿದೆ. ಈಗ ಈ ಮನೆಯಲ್ಲಿ ನಾವು ಇರುತ್ತೇವೆ. ನಿನ್ನ ಭಾಗ ಛಾವಣಿಯಲ್ಲಿ. ನೀನು ಆ ಕಪ್ಪರದ ಛಾವಣಿಯಲ್ಲಿ ಹೋಗಿ ಇರಬಹುದು. ಈ ಮನೆಯೊಳಗೆ ನೀನು ಇರಲು ಸಾಧ್ಯವಿಲ್ಲ. ಅಣ್ಣ, ನೀವು ಹೀಗೆ ಮಾತನಾಡುತ್ತಿದ್ದೀರಿ. ನಾನು ಎಲ್ಲಿಗೆ ಹೋಗಲಿ? ನನ್ನ ವಿವಾಹವೂ ಇತ್ತೀಚೆಗೆ ಆಗಿದೆ. ನಾನು ಎಲ್ಲಿ ಇರುವುದು ಅಣ್ಣ? ಅರೆ ಭೋಳಣ್ಣ, ಇದನ್ನು ನೀನು ಆಸ್ತಿ ಹಂಚಿಕೆ ನಡೆಯುವಾಗಲೇ ಯೋಚಿಸಬೇಕಿತ್ತು. ಈಗ ಪಶ್ಚಾತ್ತಾಪ ಪಡುವುದರಿಂದ ಏನು ಪ್ರಯೋಜನ? ಹಕ್ಕಿ ಹಾರಿ ಹೋದ ಮೇಲೆ ಏನು ಮಾಡುವುದು? 2 ಸಹೋದರರು ಭೋಳಣ್ಣ ಮತ್ತು ಅವನ ಹೆಂಡತಿ ಪದ್ಮಳನ್ನು ಮನೆಯಿಂದ ತಳ್ಳಿ ಹೊರಗೆ ಹಾಕುತ್ತಾರೆ. ಆಗ ಆ ದಂಪತಿಗಳು ಊರಿನ ಕೆರೆಯ ದಂಡೆಯ ಬಳಿ ಒಂದು ಸಣ್ಣ ಗುಡಿಸಲು ಕಟ್ಟಿಕೊಂಡು ವಾಸಿಸುತ್ತಾರೆ. ಓ ಭಗವಂತ, ನಮ್ಮೊಂದಿಗೆ ಏಡು ನಡೆಯುತ್ತಿದೆ. ಮನೆಯೂ ಇಲ್ಲ, ಹೇಗೆ ಜೀವನ ಸಾಗುವುದು? 2 ಹೊತ್ತಿನ ಊಟವನ್ನು ಬಿಡಿ, 1 ರೊಟ್ಟಿಯೂ ಹಣೆ ಬರದಲ್ಲಿ ಇಲ್ಲ. ಈಗ ಅಡುತ್ತಾ ಇರಿ, ಜೀವನ ಇಡೀ ಅಡುತ್ತಾ ಇರಿ. ನಿನ್ನ ಬುದ್ಧಿ ಹುಲ್ಲು ತಿನ್ನಲು ಹೋಗಿತ್ತು, ನನ್ನ ಬುದ್ಧಿಯೂ ಕೆಟ್ಟು ಹೋಯಿತು. ನಿನ್ನೊಂದಿಗೆ ವಿವಾಹವಾಗಿದ್ದಕ್ಕೆ ನನ್ನ ಅದೃಷ್ಟವೇ ಕೆಟ್ಟಿದೆ. ಹಿರಿಯ ಅಣ್ಣ ಎಂದು ನೀನು ಅತಿಯಾಗಿ ಗೌರವ ಕೊಟ್ಟೆ.
ಈಗ ನೋಡಿದೆಯಲ್ಲವೇ, ಅನುಭವಿಸು. ಪದ್ಮ, ಅವರು ನನ್ನ ಹಿರಿಯ ಅಣ್ಣಂದಿರು. ಹೇಳು, ನಾನು ಅವರೊಂದಿಗೆ ಹೇಗೆ ವಾದಿಸುವುದು? ಚೆನ್ನಾಗಿದೆ. ನಿನ್ನ ಹಿರಿಯ ಅಣ್ಣಂದಿರು ತಮ್ಮ ಕಿರಿಯ ಸಹೋದರನಿಗೆ ಏನು ಯೋಚಿಸಲಿಲ್ಲ, ಎಲ್ಲವನ್ನು ತಾವೇ ಇಟ್ಟುಕೊಂಡರು. ನಿನ್ನ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ? ಹೊಲದ ಹೆಸರಿನಲ್ಲಿ ಮೇಡು, ಮರದ ಹೆಸರಿನಲ್ಲಿ ಬೇರು, ಮನೆಯ ಹೆಸರಿನಲ್ಲಿ ಛಾವಣಿ ಮತ್ತು ಹಣದ ಹೆಸರಿನಲ್ಲಿ ಈ ಅಜ್ಜನ ಕಾಲದ 4 ನಾಣ್ಯಗಳು. ಪದ್ಮ, ಈಗ ಸಾಕು. ಎಷ್ಟು ತಿರುಗಿಸಿ ಮಾತನಾಡುವೆ? ಈಗ ಆ ಮಾತುಗಳನ್ನು ಬಿಡು. ಮುಂದೆ ಏನ್ ಮಾಡೋದು? ಏನ್ ತಿನ್ನೋದು? ಏನಾದ್ರೂ ಹೇಳ್ತೀಯಾ? ನಾನು ಏನು ಮಾಡ್ಲಿ ಪದ್ಮ? ಈಗ ನನ್ನ ಬಳಿ ಏನೂ ಇಲ್ಲ. ಒಂದು ಕೆಲಸ ಮಾಡುತ್ತೇನೆ. ನಾನು ಈ ಹಳೆಯ ನಾಣ್ಯಗಳನ್ನು ತೆಗೆದುಕೊಂಡು ಗ್ರಾಮಾಧ್ಯಕ್ಷರ ಬಳಿ ಹೋಗುತ್ತೇನೆ. ಬಹುಶಃ ಈ ನಾಣ್ಯಗಳಿಗೆ ಬದಲಾಗಿ ಕೆಲವು ಹೊಸ ನಾಣ್ಯಗಳು ಸಿಗಬಹುದು. ಭೋಳಣ್ಣ ದೊಡ್ಡ ನಿರೀಕ್ಷೆಯೊಂದಿಗೆ ಆ 4 ನಾಣ್ಯಗಳನ್ನು ತೆಗೆದುಕೊಂಡು ಗ್ರಾಮಾಧ್ಯಕ್ಷರ ಬಳಿ ಹೋಗುತ್ತಾನೆ. ಅರೆ ಭೋಳಣ್ಣ, ನೀನು ಇಲ್ಲಿಗೆ ಯಾಕೆ ಬಂದೆ ಹೇಳು? ಗ್ರಾಮಾಧ್ಯಕ್ಷರೇ, ನನ್ನ ಬಳಿ ಕೇವಲ ಈ 4 ನಾಣ್ಯಗಳಿವೆ. ಇವುಗಳಿಗೆ ಬದಲಾಗಿ ನನಗೆ ಕೆಲವು ಹೊಸ ನಾಣ್ಯಗಳನ್ನು ಕೊಡುವುದು ಸಾಧ್ಯವೇ? ಅರೆ ಭೋಳಣ್ಣ, ಈ ನಾಣ್ಯಗಳು ನಿಷ್ಪ್ರಯೋಜಕ. ಈಗ ಇವು ಚಾಲ್ತಿಯಲ್ಲಿಲ್ಲ. ಯಾರು ಈ ನಾಣ್ಯಗಳಿಗೆ ಹಣ ಕೊಡುತ್ತಾರೆ? ನೀನು ನಿಜವಾಗಿಯೂ ಬಹಳ ಭೋಳಣ್ಣಮಾಗಿದ್ದೀಯೆ. ಈಗ ನಾನು ಏನು ಮಾಡಲಿ? ಓ ಭಗವಂತ, ನಾನು ನಾಶವಾಗಿ ಹೋದೆ. ನನ್ನ ಎಲ್ಲವೂ ಕಳೆದು ಹೋಯಿತು. ನೋಡು ಭೋಳಣ್ಣ, ನಾನು ನಿಮ್ಮ 3 ಸಹೋದರರ ಆಸ್ತತಿ ಹಂಚಿಕೆಯ ಬಗ್ಗೆ ಕೇಳಿದ್ದೇನೆ. ಕೇಳಿ ಬಹಳ ದುಃಖವಾಯಿತು. 2 ಸಹೋದರರು ಎಲ್ಲವನ್ನೂ ತೆಗೆದುಕೊಂಡು ಬದಲಿಗೆ ನಿನಗೆ ಏನೂ ಕೊಡಲಿಲ್ಲ. ಅಲ್ಲದೆ ಆ ನಿರ್ದಯ ಸಹೋದರರು ನಿನ್ನನ್ನು ಮನೆಯಿಂದ ಓಡಿಸಿದ್ದಾರೆ. ಓ ಭಗವಂತ, ಅಂತಹ ಸಹೋದರರು ಶತ್ರುಗಳಿಗೂ ಸಿಗಬಾರದು. ಈಗ ನಾನು ಏನು ಮಾಡಲಿ ಗ್ರಾಮಾಧ್ಯಕ್ಷರೇ? ನನ್ನ ಅದೃಷ್ಟದಲ್ಲಿ ಏನೂ ಇಲ್ಲ ಎಂದು ತೋರುತ್ತದೆ. ನಾನು ಸಾಯುವುದೇ ಉತ್ತಮ. ನಿನ್ನ ದುಃಖ ನನಗೆ ನೋಡಲು ಸಾಧ್ಯವಾಗುತ್ತಿಲ್ಲ ಭೋಳಣ್ಣ. ನಾನು ಸಾಮಾನ್ಯವಾಗಿ ಯಾರ ಮೇಲೂ ಕರುಣೆ ತೋರುವುದಿಲ್ಲ. ಆದರೂ ನಿನ್ನ ದುಃಖ ನೋಡಿ ನನ್ನಂತಹ ಕಠಿಣ ಹೃದಯವು ಇಂದು ಕರಗಿ ಹೋಯಿತು. ಒಂದು ಕೆಲಸ ಮಾಡು. ನಾಳೆಯಿಂದ ನೀನು ಮತ್ತು ನಿನ್ನ ಹೆಂಡತಿ ನನ್ನ ಹೊಲಗಳಲ್ಲಿ ಕೆಲಸ ಮಾಡಿ. ನಾನು ಇತರ ಕೂಲಿಗಾರರಿಗೆ ಕೊಡುವುದಕ್ಕಿಂತ ಹೆಚ್ಚು ಕೂಲಿ ನಿಮಗಿಬ್ಬರಿಗೂ ಕೊಡುತ್ತೇನೆ. ಹಾಗೆಯೇ ನಿನ್ನ ಬಳಿ ಈಗ ಯಾವುದೇ ಕೆಲಸವೂ ಇಲ್ಲ. ಹೌದು ಗ್ರಾಮಾಧ್ಯಕ್ಷರೇ, ನಾನು ನಿಮ್ಮಲ್ಲಿ ಕೆಲಸ ಮಾಡುತ್ತೇನೆ. ನನ್ನ ಹೆಂಡತಿಯೂ ಕೆಲಸ ಮಾಡುತ್ತಾಳೆ. ಚೆನ್ನಾಗಿದೆ ಭೋಳಣ್ಣ. ನಾಳೆ ಬೆಳಿಗ್ಗೆಯಿಂದ ಹೊಲಕ್ಕೆ ಕೆಲಸಕ್ಕೆ ಬಾ ಮತ್ತು ಈ ನಾಣ್ಯಗಳನ್ನ ನಿನ್ನ ಬಳಿಯೇ ಇಟ್ಟುಕೋ. ಬಹುಶಃ ಇವೇ ನಿನ್ನ 4 ರೂಪಾಯಿ ಅದೃಷ್ಟದ ನೆನಪು. ಭೋಳಣ್ಣ ದುಃಖದಿಂದ ತನ್ನ ಗುಡಿಸಲಿಗೆ ಹಿಂದಿರುಗುತ್ತಾನೆ. ಪದ್ಮ ದಾರಿ ನೋಡುತ್ತಿದ್ದಳು. ಭೋಳಣ್ಣ ಅವಳ ಬಳಿ ಬಂದು ಎಲ್ಲಾ ವಿಷಯಗಳನ್ನು ಹೇಳುತ್ತಾನೆ. ಈಗ ಈ ದಿನಗಳನ್ನು ನೋಡಬೇಕಿತ್ತು. ಈಗ ಇತರರ ಹೊಲಗಳಲ್ಲಿ ಕೆಲಸ ಮಾಡಬೇಕಾಗಿದೆ. ಹಾಯ್ ರೇ, ನನ್ನ ಹಣೆ ಬರವೇ. ಪದ್ಮ, ಈಗ ಜಾಸ್ತಿ ಜ್ಞಾನ ಕೊಡಬೇಡ. ನಮಗೆ ಕೆಲಸ ಸಿಕ್ಕಿದೆ. ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು. ಹೀಗೆ ದಿನಗಳು ಕಳೆಯುತ್ತವೆ. ಭೋಳಣ್ಣ ಮತ್ತು ಪದ್ಮ ಗ್ರಾಮಾಧ್ಯಕ್ಷರ ಹೊಲಗಳಲ್ಲಿ ಕೆಲಸ ಮಾಡುತ್ತಾರೆ. ಅವರಿಗೆ ಜೀವನ ನಿರ್ವಹಣೆಗೆ ಒಂದು ಮಾರ್ಗ ಸಿಗುತ್ತದೆ. ಹೊಲಗಳಲ್ಲಿ ಬೆಳೆಗಳು ಲಹಲಹಿಸುತ್ತವೆ. ಲಲ್ಲಣ್ಣ, ಈ ವರ್ಷ ನಮ್ಮ ಬೆಳೆ ಬಹಳ ಚೆನ್ನಾಗಿದೆ. ಹೌದು ಅಣ್ಣ, ಈ ವರ್ಷ ಬಹಳ ಹೆಚ್ಚು ಬೆಳೆ ಬಂದಿದೆ. ಈ ವರ್ಷ ಬಹಳ ಆದಾಯವಾಗುತ್ತದೆ. ಸರಿ ಲಲ್ಲಣ್ಣ, ನಡಿ ಈಗ ಮನೆಗೆ ಹೋಗೋಣ. ಒಂದು ದಿನ ಭೋಳಣ್ಣ ಮತ್ತು ಪದ್ಮ ಹೊಲದಲ್ಲಿ ಕೆಲಸ ಮುಗಿಸಿ ಊಟ ಮಾಡುತ್ತಿರುವಾಗ, ಅರೆ ಬೋಳಣ್ಣ, ಏನಾಯ್ತು? ನೀನ್ ಯಾಕೆ ಊಟ ನಿಲ್ಸಿದೆ? ಇಲ್ಲ, ಏನೂ ಇಲ್ಲ. ನಾನು ಏನೋ ಯೋಚಿಸುತ್ತಿದ್ದೆ. ನೋಡು, ನಾವ್ ಎಷ್ಟು ಕೆಲಸ ಮಾಡ್ತೇವೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ. ಇನ್ನ ಎಷ್ಟು ದಿನ ಹೀಗೆ ಸಾಗುವುದು? ನಮ್ಗೆ ಒಂದು ಸಂತಾನವಾದ್ರೂ ಇದ್ದರೆ ವಯಸ್ಸಾದ ಕಾಲದಲ್ಲಿ ನಮ್ಗೆ ಆಸರೆ ಆಗುತ್ತಿತ್ತು. ಹೌದು ಪದ್ಮ, ನಾನು ಪ್ರತಿ ಬಾರಿಯೂ ಇದನ್ನೇ ಯೋಚಿಸುತ್ತೇನೆ. ಆದರೆ ಏನು ಮಾಡುವುದು? ಇದು ನಮ್ಮ ಕೈಯಲ್ಲಿಲ್ಲ, ಇದು ಮೇಲಿನವರ ಕೈಯಲ್ಲಿದೆ. ಯಾವ ಜನ್ಮದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೋ ಗೊತ್ತಿಲ್ಲ. ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸುತ್ತಿಲ್ಲ. ಮನೆಯಿಲ್ಲದೆ ನಾವು ಅಲೆಯುತ್ತಿದ್ದೇವೆ. ನಮ್ಮ ಅದೃಷ್ಟದಲ್ಲಿ ಏನೂ ಇಲ್ಲ. ಒಂದು ಸಂತಾನವೂ ಇಲ್ಲ, ಒಂದು ಜಮೀನು ಇಲ್ಲ. ಹೌದು ಬೋಳಣ್ಣ, ಈಗ ಭಗವಂತನ ಮೇಲೆಯೂ ನಂಬಿಕೆ ಕಳೆದು ಹೋಗುತ್ತಿದೆ. ಅವರು ಮಾತನಾಡುತ್ತಿರುವಾಗ ಒಂದು ಹಕ್ಕಿ ಅಲ್ಲಿಗೆ ಬಂದು ಕುಳಿತುಕೊಳ್ಳುತ್ತದೆ. ಅರೆ ನೋಡು, ಇದು ಒಂದು ಹಕ್ಕಿ ನಮ್ಮ ಬಳಿಯೇ ಬಂದು ಕುಳಿತಿದೆ. ಇದಕ್ಕೆ ಹಸಿವಾಗಿದೆ ಎಂದು ಕಾಣಿಸುತ್ತದೆ.
ನಾವು ಇದಕ್ಕೆ ಏನಾದರೂ ತಿನ್ನಲು ಕೊಡಬೇಕು. ಹೌದು, ನೀನ್ ಇದಕ್ಕೇನಾದ್ರೂ ಕೊಡು. ಬಹುಶಃ ಹೊಟ್ಟೆ ಹಸಿದಿರಬಹುದು, ಇಲ್ಲಿಗೆ ಬಂದಿರಬಹುದು. ಪದ್ಮ ಆ ಹಕ್ಕಿಗೆ ಕೆಲವು ಅಕ್ಕಿ ಕೊಡ್ತಾರೆ. ಹಕ್ಕಿ ಕೆಲವು ಹೊತ್ತು ಪದ್ಮಳನ್ನು ನೋಡುತ್ತಾ ಇರುತ್ತದೆ. ನಂತರ ಅಕ್ಕಿಯನ್ನು ತಿಂದು ಹಾರಿ ಹೋಗುತ್ತದೆ. ಸರಿ, ನಡಿ ಪದ್ಮ, ಈಗ ಹೋಗೋಣ, ಕತ್ತಲಾಗುತ್ತದೆ. ಭೋಳಣ್ಣ ಮತ್ತು ಪದ್ಮ ಹೊಲದಲ್ಲಿ ಕೆಲಸ ಮುಗಿಸಿ ನಂತರ ತನ್ನ ಗುಡಿಸಲಿಗೆ ಹೋಗುತ್ತಾರೆ. ಕೇಳಿ ಬೋಳಣ್ಣ, ಈ ಗುದ್ದಲಿಯನ್ನ ತೆಗೆದುಕೊಂಡು ನನ್ನೊಂದಿಗೆ ಬನ್ನಿ. ಆದರೆ ಎಲ್ಲಿಗೆ? ಗುದ್ದಲಿಯನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗುವುದು ಎಂದು ಹೇಳುತ್ತಿದ್ದೀಯಾ? ಜಾಸ್ತಿ ಪ್ರಶ್ನೆ ಕೇಳ್ಬೇಡ, ನನ್ನೊಂದಿಗೆ ಬಾ. ಇಂದು ಒಂದು ಮುಖ್ಯ ಕೆಲಸ ಮಾಡಬೇಕು. ಏನು? ಯಾವುದೋ ಮುಖ್ಯ ಕೆಲಸವೇ? ಅದು ಈ ಸಮಯದಲ್ಲಿ ರಾತ್ರಿಯಾಗಿದೆ. ಹೌದು, ಇಂದು ನಾವು ಆ ಕೆಲಸವನ್ನು ಮಾಡಲು ಹೋಗುತ್ತಿದ್ದೇವೆ. ಅದನ್ನು ನೀನು ಈಗಾಗಲೇ ಮಾಡಿರಬೇಕಿತ್ತು. ಪದ್ಮಳ ಮಾತಿಗೆ ಬೋಳಣ್ಣ ಗುದ್ದಲಿ ತೆಗೆದುಕೊಳ್ಳುತ್ತಾನೆ. ಇಬ್ಬರು ತಮ್ಮ ಮೇಡಿನ ಬಳಿ ಬರುತ್ತಾರೆ. ಪದ್ಮ, ಇದು ನಮ್ಮ ಮೇಡು. ಇಲ್ಲಿ ನೀರು ತುಂಬಿರುವ ಹೊಲಗಳು ನಮ್ಮ ಇಬ್ಬರು ಹಿರಿಯ ಅಣ್ಣಂದಿರದ್ದು. ನಾವು ನಿಂತಿರುವುದು ನಮ್ಮ ಮೇಡು. ಅದಕ್ಕೆ ನಿನ್ನನ್ನು ಇಲ್ಲಿಗೆ ಕರ್ತ್ಕೊಂಡ್ ಬಂದಿದ್ದನ್ ಬುದ್ದು. ಕೇಳು, ಈ ಮೇಡನ್ನು ಈಗ್ಲೇ ಕಿತ್ತಾಕೋ. ಏನು ಹೇಳುತ್ತಿದ್ದೀಯಾ ನೀನು? ಇದರಿಂದ ನಮ್ಮ ಇಬ್ಬರು ಅಣ್ಣಂದಿರದ ಎಲ್ಲಾ ಬೆಳೆಗಳು ನಾಶವಾಗುತ್ತವೆ. ಮೇಡಿಲ್ಲದೆ ಹೇಗೆ ಕೃಷಿ ಮಾಡುವುದು ಪದ್ಮ? ಆ ಸಮಸ್ಯೆ ನಿನ್ನ ಅಣ್ಣಂದಿರದ್ದು, ನಮ್ದಲ್ಲ. ನಮ್ಮೇಡು ನಮ್ಮಿಚ್ಛೆ. ಕಿತ್ತು ಹಾಕುವುದು ಅಥವಾ ಬಿಡುವುದು ನಮ್ದು. ಅರೆ ವಾಹ್ ಪದ್ಮ, ವಾಹ್! ನನಗೆ ಗೊತ್ತಿರಲಿಲ್ಲ. ನೀನು ಬಹಳ ಚತುರಳಾಗಿದ್ದೀಯೆ. ಈಗ ನನಗೆ ಅರ್ಥವಾಯಿತು. ಹೀಗೆ ಪದ್ಮ ಮತ್ತು ಭೋಳಣ್ಣ ಹೊಲದ ಎಲ್ಲ ಮೇಡುಗಳನ್ನು ಕಿತ್ತು ಹಾಕುತ್ತಾರೆ. ನೀರು ಹರಿದು ಹೋಗಿ ಬೆಳೆಗಳು ನಾಶವಾಗುತ್ತವೆ. ಮರುದಿನ ಬೆಳಿಗ್ಗೆ ಇಬ್ಬರು ಸಹೋದರರು ಹೊಲಕ್ಕೆ ಬಂದಾಗ, ಓ ಭಗವಂತ, ಇದೇನೂ ಆಯಿತು? ನಮ್ಮ ಎಲ್ಲ ಬೆಳೆಗಳು ನಾಶವಾಗಿ ಹೋದವು. ಎಷ್ಟು ಚೆನ್ನಾದ ಬೆಳೆ ಬಂದಿತ್ತು. ಈ ವರ್ಷ ಸುವರ್ಣ ಆಭರಣಗಳನ್ನು ತೆಗೆದುಕೊಳ್ಳುವುದಾಗಿ ಯೋಚಿಸಿದ್ದೆ. ಆದರೆ ಕನಸು ಕನಸೇ ಆಯಿತು. ಅಣ್ಣ, ನಾವಿಬ್ಬರೂ ನಾಶವಾಗಿ ಹೋದೆವು. ಎಷ್ಟು ಚೆನ್ನಾದ ಬೆಳೆ ಬಂದಿತ್ತು. ಈಗ ನೀರಿಲ್ಲದೆ ಎಲ್ಲವೂ ಒಣಗಿ ಹೋಯಿತು. ಈಗ ಬೆಳೆ ಹೇಗೆ ಬರುವುದು? ಅರೆ ಲಲ್ಲಣ್ಣ, ನೋಡು, ಹೊಲದ ಮೇಡುಗಳನ್ನು ಯಾರೋ ಕಿತ್ತು ಹಾಕಿದ್ದಾರೆ. ಮೇಡೇ ಇಲ್ಲದಿದ್ದರೆ ಹೊಲದಲ್ಲಿ ನೀರು ಎಲ್ಲಿ ಉಳಿಯುತ್ತದೆ? ನಾವು ಹೇಗೆ ನೀರು ಹಾಕುವುದು? ಖಂಡಿತ ಇದು ಭೋಳಣ್ಣನ ಕೆಲಸ. ಅವನು ಚತುರತನ ಮಾಡಿದ್ದಾನೆ. ಭೀಮಣ್ಣ ಮತ್ತು ಲಲ್ಲಣ್ಣ ಇಬ್ಬರೂ ಅಳುತ್ತಾ ಮನೆಗೆ ಬರುತ್ತಾರೆ. ಮನೆಗೆ ಬಂದು ತಮ್ಮ ಹೆಂಡತಿಯರಿಗೆ ಎಲ್ಲಾ ಕತೆ ಹೇಳುತ್ತಾರೆ. ಅರೆ, ಇದೇನಾಯ್ತು ನೋಡಿ, ನನ್ ಮಾತ್ ಕೇಳಿ. ಬೆಳೆ ನಾಶವಾದ್ರೆ ಏನು? ನಮ್ಮ ಹತ್ರ ಮಾವಿನ ಮರವಿದೆಯಲ್ವೇ? ಹೌದು ಹೌದು, ನೀನ್ ಸರಿಯಾಗಿ ಹೇಳಿದೆ. ಆದರೆ ಮಾವುಗಳು ಹಣ್ಣಾಗೋದಿಕ್ಕೆ ಇನ್ನೂ ಕನಿಷ್ಠ 12ರಿಂದ 15 ದಿನಗಳು ಬೇಕು. ಹೌದು ಅಣ್ಣ, ಮಾವುಗಳು ಹಣ್ಣು ಆದಾಗ ಅವುಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಚೆನ್ನಾದ ಹಣ ಗಳಿಸಬಹುದು. ಹೌದು ಲಲ್ಲಣ್ಣ, ನೀನ್ ಸರಿಯಾಗಿ ಹೇಳ್ತಿದ್ದೀಯ. ಈಗ ಇದೇ ಒಂದು ಮಾರ್ಗ ಉಳಿದಿದೆ. ಇಲ್ಲದಿದ್ದರೆ ನಾವೆಲ್ಲರೂ ಹಸಿವಿನಿಂದ ಸಾಯುತ್ತೇವೆ. ಅರೆ ಭೋಳಣ್ಣ, ನೀನ್ ಅದ್ಭುತ ಮಾಡಿದೆ. ಮೇಡು ಕಿತ್ತು ಹಾಕಿದೆ. ಕೇಳಿ, ಇಂದು ರಾತ್ರಿ ನಮಗೆ ಇನ್ನೊಂದು ಕೆಲಸ ಮಾಡಬೇಕು. ಅರೆ ಪದ್ಮ, ಈ ಬಾರಿ ಏನ್ ಮಾಡ್ಬೇಕು? ಅರೆ ಬುದ್ದು, ನೀನ್ ನೋಡ್ತಾ ಇರೋ, ಸಂಜೆ ಆದ ನಂತರ ಹೇಳ್ತಾನ. ಸಂಜೆಯಾದ ತಕ್ಷಣ ಪದ್ಮ ಮತ್ತು ಭೋಳಣ್ಣ ಇಬ್ಬರು ಕೊಡಲಿ ತೆಗೆದುಕೊಂಡು ಮಾವಿನ ಮರದ ಬಳಿ ಬರುತ್ತಾರೆ. ಕೇಳಿ, ಇದೇ ಆ ಮಾವಿನ ಮರವೇ? ಹೌದು ಪದ್ಮ, ಇದೇ ಹಂಚಿಕೆಯಲ್ಲಿ ಬಂದ ಮಾವಿನ ಮರ. ಒಂದು ಕೊಂಬೆ ಹಿರಿಯ ಅಣ್ಣನದು, ಒಂದು ಕೊಂಬೆ ಮಧ್ಯ ಅಣ್ಣನದು. ಹಾಗಾದ್ರೆ ನಮ್ಮ ಭಾಗ ಯಾವುದು? ಅರೆ ಪದ್ಮ, ನಾನು ಈಗಾಗಲೇ ಹೇಳಿದ್ದನಲ್ಲವೇ, ನಮ್ಮ ಭಾಗ ಕೇವಲ ಬೇರು ಮಾತ್ರ. ಅದರ ಹೊರತು ಬೇರೆ ಏನೂ ಇಲ್ಲ. ಹಾಗಾದ್ರೆ ಚೆನ್ನಾಗಿದೆ. ಈ ಮರದ ಬೇರು ನಮ್ಮದು. ಆದ್ದರಿಂದ ಈ ಬೇರನ್ನು ಬಿಡುವುದು ಅಥವಾ ಕಡಿಯುವುದು ನಮ್ಮ ಇಚ್ಛೆ. ಇಬ್ಬರು ಮಾವಿನ ಮರವನ್ನು ಕಡಿದು ಹಾಕ್ತಾರೆ. ಮರ ಜೋರಾಗಿ ನೆಲಕ್ಕೆ ಬೀಳುತ್ತದೆ. ಭೀಮಣ್ಣ ಮತ್ತು ಲಲ್ಲಣ್ಣ ಓಡಿ ಬಂದು ಭೋಳಣ್ಣ ಮತ್ತು ಪದ್ಮಳನ್ನು ಹಿಡಿದುಕೊಳ್ಳುತ್ತಾರೆ. ಆಹಾ, ನೀನೇ ಭೋಳಣ್ಣ, ನೀನು ನಮ್ಮಿಂದ ಸೇಡ್ ತೀರಿಸಿಕೊಳ್ಳುತ್ತಿದ್ದೀಯಾ? ಇಂದು ನಿನ್ನನ್ನು ಬಿಡುವುದಿಲ್ಲ. ನಿನಗೆ ಇದಕ್ಕೆ ಶಿಕ್ಷೆ ಸಿಗುತ್ತದೆ. ಅರೆ ಕಾಯ್ರಿ ಅಣ್ಣ, ನಾವು ಇವರಿಬ್ಬರನ್ನು ರಾಜನ ಬಳಿ ಕರೆದುಕೊಂಡು ಹೋಗಿ ಚಾಟಿ ಏಟು ಹೊಡೆಯುವ ಶಿಕ್ಷೆ ಕೊಡಿಸೋಣ. ಹೌದು ಲಲ್ಲಣ್ಣ, ನೀನು ಸರಿಯಾಗಿ ಹೇಳಿದೆ. ಭೋಳಣ್ಣ ಮತ್ತು ಪದ್ಮಳನ್ನು ಇಬ್ಬರು ಸಹೋದರರು ರಾತ್ರಿ